ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಿ? ಚೆನ್ನಾಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತು ನಾನು ಹೆಲ್ದಿಯಾಗಿರೋಂಥ ಸೂಪರ್ ಟೀ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಇದು ಗಂಡು ಮಕ್ಕಳಿಗೆ ಆಗಿರ್ಬೋದು, ಹೆಣ್ಮಕ್ಳಿಗೆ ಆಗಿರ್ಬೋದು, ತುಂಬಾ ಇದರಿಂದ ಹೆಲ್ತ್ ಬೆನಿಫಿಟ್ಸ್ ತುಂಬಾ ಇದೆ. ಇದನ್ನು ಮಾಡೋದು ತುಂಬಾ ಸುಲಭ. ಇದು ಏನು ಹೇಗೆ ಮಾಡೋ ಅಂತ ನೋಡ್ಕೊಂಬರೋಣ ಬನ್ನಿ. ನೋಡಿ, ನಾನು ಮೊದಲಿಗೆ ದಾಸವಾಳ ಹೂವು ತೊಗೊಂಡಿದ್ದೀನಿ. ನೋಡಿ, ಸುಲಭವಾಗಿ ಮನೆ ಅಂಗಳದಲ್ಲಿ ಸಿಗುವಂಥ ಈ ದಾಸವಾಳ ಹೂವನ್ನ ತೊಗೊಂಡಿದ್ದೀನಿ. ಇದನ್ನ 2-3 ಸಾರಿ ಕ್ಲೀನಾಗಿ ತೊಳ್ಕೊಂಡು ತೊಗೊಳ್ಳಿ. ಇವಾಗ ನೋಡಿ, ಇದ್ರ ತೊಟ್ಟು ಇರ್ತಲ್ಲ ಹಿಂದ್ಗಡೆ, ಅದನ್ನ ಈ ಥರ ಪ್ರೆಶ್ ಮಾಡಿ ಬಿಡಿಸ್ಕೊಂಡ್ರೆ ಬೇಗನೆ ಬಿಟ್ಕೊಂಡ್ಬಿಡುತ್ತೆ. ನೋಡಿ, ಈ ಥರ ಸುಲಭವಾಗಿ ಬಿಟ್ಕೊಂಡ್ಬಿಡುತ್ತೆ. ಇವಾಗ ಇದರಲ್ಲೆಲ್ಲ ತೊಟ್ಟನ್ನು ಬಿಡಿಸ್ಕೊಂಡು ಬರ್ತೀನಿ. ನೋಡಿ, ಈ ಎಲ್ಲ ಹೂದು ತೊಟ್ಟನ್ನು ಬಿಡಿಸ್ಕೊಂಡಿದ್ದೀನಿ. ಬನ್ನಿ ಈಗ ಟೀ ಮಾಡ್ಕೊಳೋಣ. ನೋಡಿ, ಒಂದು ಪಾತ್ರೆ ಕಾಯೋದಕ್ಕೆ ಇಟ್ಕೊಂಡಿದ್ದೀನಿ. ಇದಕ್ಕೆ 1 ಗ್ಲಾಸ್ ಅಷ್ಟು ನೀರು ಹಾಕ್ಕೊತೀನಿ. ನಿಮ್ಮ ಕಡೆ ಎಷ್ಟು ಫ್ಲವರ್ ಇದೆ ಅದನ್ನು ನೋಡಿಕೊಂಡು ನೀವು ನೀರು ಹಾಕ್ಕೊಳ್ಳಿ. 1-2 ಫ್ಲವರ್ ಇದ್ರೂ ಕೂಡ ನೀವು ಮಾಡ್ಕೋಬೋದು. ಒಂದು ಸ್ವಲ್ಪ ನೀರು ಕಡಿಮೆ ಹಾಕ್ಕೊಂಡು ನೀವು ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ. ಇವಾಗ ನೀರು ಇದೆಲ್ಲ ಚೆನ್ನಾಗಿ ನೋಡಿ ಈ ಥರ ಕುದಿಬೇಕು. ಈ ಕುದಿ ಬರೋವರೆಗೂ ಇದನ್ನ ನೀರನ್ನ ಕಾಯಿಸ್ಕೊಳ್ಳಿ. ಇದೆಲ್ಲ ಚೆನ್ನಾಗಿ ಬಿಸಿ ಆಗಿದೆ ಅಲ್ವಾ? ಇವಾಗ ಇದನ್ನ ಫ್ಲವರ್ನ ಇದಕ್ಕೆ ಹಾಕ್ಕೊಳ್ಳೋಣ. ನೋಡಿ, ಫ್ಲವರ್ ಒಂದೊಂದಾಗಿ ದಾಸವಾಳವನ್ನ ಈ ಥರ ಎಳೆಯಾಗಿ ಬಿಡಿಸ್ಕೊಂಡು ಇದಕ್ಕೆ ಹಾಕ್ಕೊಳ್ಳಿ. ನೋಡಿ, ನೀಟಾಗಿ ಎಲ್ಲ ದಾಸವಾಳವನ್ನು ಇದಕ್ಕೆ ಬಿಡಿಸ್ಕೊತ ಎಲ್ಲ ಹಾಕ್ಕೋಬೇಕು. ನೋಡಿ, ವೈಟ್ ದಾಸವಾಳ ಇದ್ದರೆ ಅದನ್ನು ಕೂಡ ತೊಗೋಬೋದು. ಮತ್ತು ಇದಕ್ಕೆ ದಪ್ಪ ದಾಸವಾಳ ಇರ್ತಲ್ಲ ಅದನ್ನು ಕೂಡ ತೊಗೋಬೋದು. ಯಾವ ದಾಸವಾಳವಾದರೂ ಚೆನ್ನಾಗಿರುತ್ತೆ. ನೋಡಿ, ಇವಾಗ ಇದನ್ನ ಒಂದು ಸ್ಪೂನ್ ಇದ್ದರೆ ಈ ಥರ ಪ್ರೆಶ್ ಮಾಡಿ ಇದನ್ನ ಮಿಕ್ಸ್ ಮಾಡ್ಕೊಳ್ಳಿ. ಅಂದರೆ ಕಲರ್ ಕೂಡ ಚೆನ್ನಾಗಿ ಬಿಟ್ಕೊಳುತ್ತೆ. ಈ ಥರ ನೋಡಿ, ಈ ಥರ ಪ್ರೆಶ್ ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ. ಕಲರ್ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ವಾವ್, ಸೂಪರ್ ಕಲರ್ ಬಂದಿದೆ ನೋಡಿ. ಇವಾಗ ಇದಕ್ಕೆ ಒಂದು ಮುಚ್ಚಳ ಮುಚ್ಚಿ ಇದು ಸ್ವಲ್ಪ 1-2 ನಿಮಿಷ ಇನ್ನು ಮುಚ್ಚಿಡೋಣ. ಅಂದರೆ ಇದರಲ್ಲಿ ಇರೋ ಕಲರು ಬಿಟ್ಕೊಳುತ್ತೆ, ಇದರಿಂದ ಚೆನ್ನಾಗಿರುತ್ತೆ. ನೋಡಿ, 2 ನಿಮಿಷ ಬಿಟ್ಕೊಂಡ್ರೆ ಸಾಕು. ಮತ್ತು ಇದು ಮುಚ್ಚಳ ತೆಗೆದು ನೋಡ್ತೀನಿ. ನೋಡಿ, ಕಲರ್ ಎಷ್ಟು ಚೆನ್ನಾಗಿ ಬಿಟ್ಕೊಂಡಿದೆ ಅಂತ. ಸೂಪರಾಗಿ ಕಲರ್ ಬಂದಿದೆ ನೋಡಿ. ಹೂವು ನೋಡಿ ಎಲ್ಲ ಹೇಗೆ ಬಾಡ್ಕೊಂಡಿದೆ, ಅದರಲ್ಲಿ ಕಲರ್ ಕೂಡ ಹೇಗೆ ಬಿಟ್ಕೊಂಡಿದೆ ಅಂತ. ಇದನ್ನ ಸೋದಿಸ್ಕೊತೀನಿ. ಅಷ್ಟೊತ್ತಿಗೆ ನೀವು ಒಂದು ಟಿಪ್ಸ್ ನೋಡ್ಕೊಂಡು ಬನ್ನಿ. ನೋಡಿ, ಇವಾಗ ಗ್ಲಾಸ್ ತೊಗೊಂಡಿದ್ದೀನಿ. ನೀವು ಟೀ ಸ್ವಲ್ಪ ಮಾಡಿಕೊಂಡ್ರೆ ಟೀ ಕಪ್ಪಲ್ಲಿ ಕೂಡ ತೊಗೋಬೋದು, ನೀವು ಗ್ಲಾಸಲ್ಲಿ ಕೂಡ ತೊಗೋಬೋದು. ನಿಮ್ಗೆ ಯಾವ್ದು ಅನುಕೂಲ ಆಗುತ್ತೋ ಅದನ್ನ ತೊಗೋಬೋದು. ನೋಡಿ, ಇದನ್ನ ಒಂದು ಗ್ಲಾಸಲ್ಲಿ ಸೋಸ್ಕೊತೀನಿ. ನೋಡಿ, ಕಲರ್ ಚಾಕ್ಲೇಟ್ ಥರ ಇದೆ. ಸ್ಕಿಪ್ ಮಾಡಿದೆ ನೋಡಿ ಹೇಗೆ ರೆಡ್ ಆಗುತ್ತೆ ಅಂತ. ನೋಡಿ, ಎಲ್ಲನೂ ಇದಕ್ಕೆ ಸೋದಿಸ್ಕೊತೀನಿ. ನೀವು ಕೂಲಾಗಿ ಕೂಡ ಕುಡಿಬೋದು. ಇದಕ್ಕೇ ಒಂದೆರಡು ಇದು ತಣ್ಣಗಾಗಿದ್ದಾಗ ಇದಕ್ಕೆ 1-2 ಐಸ್ ಕ್ಯೂಬ್ ಹಾಕ್ಕೊಂಡು ಅದರಲ್ಲಿ ಲಿಂಬೆ ರಸ ಹಾಕ್ಕೊಂಡು ಅದನ್ನು ಕೂಡ ಕುಡಿಬೋದು. ನೀವು ಬಿಸಿ ಬಿಸಿಯಾಗಿ ಟೀ ಥರ ಆದರೂ ಕುಡಿಬೋದು. ಯಾವುದು ಕುಡಿದ್ರೂ ಚೆನ್ನಾಗಿರುತ್ತೆ. ನೋಡಿ, ಇದನ್ನು ಎಲ್ಲನೂ ಸೋಸ್ಕೊಂಡಿದ್ದೀನಿ. ಈ ಕಲರ್ ನೋಡಿ ಇದು ಹೇಗೆ ಬಂದಿದೆ ಅಂತ. ಇವಾಗ ಇದಕ್ಕೆ ಲಿಂಬೆಹಣ್ಣು ರಸ ಹಾಕ್ಕೋಬೇಕು. ನೀವು ಹುಳಿ ಎಷ್ಟು ತಿಂತೀರೋ ಅದು ನೋಡಿಕೊಂಡು ನಾನು ಇದಕ್ಕೆ ಅರ್ಧ ಲಿಂಬೆ ಹಣ್ಣಿನ ರಸ ಹಿಂಡ್ಕೊತಾ ಇದ್ದೀನಿ. ನೋಡಿ, ಕಲರ್ ಹೇಗೆ ಚೇಂಜ್ ಆಗ್ತಾಯಿದೆ ಅಂತ. ನೋಡಿ ಎಷ್ಟು ರೆಡ್ ಆಗ್ತಾಯಿದೆ ನೋಡಿ. ಆವಾಗ ಹೆಂಗಿತ್ತು, ಇವಾಗ ಎಷ್ಟು ರೆಡ್ ಆಗಿದೆ ಅಂತ. ಕಲರ್ ಸೂಪರ್. ಪ್ರಕೃತಿ ನಮ್ಗೆ ಎಷ್ಟೆಲ್ಲ ಕೊಟ್ಟಿದೆ, ಅದನ್ನು ನಾವು ಉಪಯೋಗಿಸ್ಕೊಂಡು ಯೂಸ್ ಮಾಡಿಕೊಂಡ್ರೆ ಅದರಿಂದ ಸುಲಭವಾಗಿ ನಾವು ಆರೋಗ್ಯನ ವೃದ್ಧಿ ಮಾಡ್ಕೋಬೋದು. ಇದು ಹೆಣ್ಮಕ್ಳಿಗಂತೂ ಸ್ನೇಹಜೀವಿನ ಅಂತ ಹೇಳ್ಬೋದು. ಇದರಿಂದ ತುಂಬಾ ಹೆಲ್ತ್ ಬೆನಿಫಿಟ್ಸ್ ತುಂಬಾ ಇದೆ. ಇದು ಮುಟ್ಟಿನ ಸಮಸ್ಯೆಗೆ ಆಗಿರ್ಬೋದು, ಸೌಂದರ್ಯ ಸಮಸ್ಯೆಗೆ ಆಗಿರ್ಬೋದು, ತುಂಬಾ ಒಳ್ಳೆಯದು. ಇದು ಆರೋಗ್ಯವಾಗಿರೋದಕ್ಕೆ ಒಳ್ಳೆ ಡ್ರಿಂಕ್ಸ್ ಅಂತಲೇ ಹೇಳ್ಬೋದು. ಇದಕ್ಕೆ ನೀವು ನೋಡಿ ಕಲರ್ ಎಷ್ಟು ಚೇಂಜ್ ಆಗಿದೆ ಅಂತ. ಇದಕ್ಕೆ ಸ್ವಲ್ಪ ಜೇನುತುಪ್ಪ ಹಾಕ್ಕೊಂಡು ಕುಡಿಬೋದು ನೀವು, ಅಥವಾ ಬೆಲ್ಲದ ಪುಡಿ ಇದ್ದರೆ ಹಾಕ್ಕೊಂಡು ಕುಡಿಬೋದು. ನೋಡಿ, ಸೂಪರಾಗಿದೆ ಅಂತ. ಇದು ಗರ್ಭಕೋಶದ ಸಮಸ್ಯೆ ದೂರ ಮಾಡುತ್ತೆ, ಮತ್ತು PCOD ಸಮಸ್ಯೆ ದೂರ ಮಾಡುತ್ತೆ. ಇನ್ನೂ ಅನೇಕ ರೀತಿಯ ತೊಂದರೆಗಳನ್ನು ಇದು ದೂರ ಮಾಡುತ್ತೆ. ಮತ್ತು ತಲೆ ಹೊಟ್ಟಿಗೆ ಹಚ್ಬೋದು, ತಲೆಗೆ ಮತ್ತು ಕೂದಲಿಗೆ ಎಲ್ಲ ತುಂಬಾ ಚೆನ್ನಾಗಿರುತ್ತೆ. ಇದು ಇನ್ನೂ ಅನೇಕ ರೀತಿಯೂ ಯೂಸ್ ಮಾಡ್ಕೋಬೋದು. ನೀವು ಕೂಡ ಖಂಡಿತ ಟ್ರೈ ಮಾಡಿ ಹೇಗಿತ್ತಂತ ಕಮೆಂಟ್ ಮಾಡಿ ತಿಳಿಸಿ. ನಿಮಗೆ ಗೊತ್ತಿರೋವಂಥ ಇದರಿಂದ ಉಪಯೋಗ ಆಗುವಂಥ ಟಿಪ್ಸ್ ಕೂಡ ನೀವು ಕಮೆಂಟ್ ಮಾಡಿ ತಿಳಿಸಿ. ದೇವರೆಲ್ಲರಿಗೂ ಒಳ್ಳೇದು ಮಾಡಲಿ. ನಮಸ್ಕಾರ.